ಇವಾಗ ಹ್ಮ್. ನಮ್ ಚಾನೆಲ್ ಹೆಸರು ಹೇಳಿದ್ರೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಹೌದು ಸರ್, ಇನ್ನೇನಾದ್ರೂ ಆಫರ್ ಕೊಡಿ ಸರ್, ಮೇಡಮ್. ರಿಜಿಸ್ಟ್ರೇಷನ್ಗೆ ಏನಾದ್ರು. ನಿಮ್ಗೆ ಯಾರಾದ್ರೂ ಬಂದು ರೂಪಾ ರಮೇಶ್ ಚಾನೆಲ್ ಇಂದ ನಾನು ಬಂದಿದ್ದೀನಿ, ನಾನು ಬುಕ್ಕಿಂಗ್ ಮಾಡ್ಕೋತೀನಿ, ನಾನು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂದ್ರೆ ಖಂಡಿತವಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಫ್ರೀ ಕೊಡ್ತಾ ಇದೀವಿ. ಜೊತೆಗೆ ನೀವು ಬ್ಯಾಂಕ್ ಪ್ರೊಸೆಸ್ಗೆ ಏನಾದ್ರು ಬ್ಯಾಂಕ್ ಲೋನ್ ಹೋಗ್ತೀನಿ ಅಂತ ಅಂದ್ರೆ ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡ್ಕೊಡ್ತೀವಿ. ಸೊ ಅವರು ಮೆನ್ಷನ್ ಮಾಡ್ಬೇಕಾಗತ್ತೆ ರೂಪಾ ರಮೇಶ್ ಚಾನೆಲ್ ಇಂದ ನಾವು ಬಂದಿದೀವಿ ಅಂತ ಮಾಡಿದ್ರೆ ಈ ಆಪರ್ಚುನಿಟಿ ಬರೀ ನಿಮ್ಮ ಚಾನೆಲ್ ಅವ್ರು ಮಾತ್ರ. ಓಕೆ, ಮೀನ್ಸ್ ಸ್ಪೆಷಲ್ ಧಮಾಕ್ ಆಫರ್ ಅಂತಾನೆ ಕೊಟ್ಟಿದ್ದೀರಲ್ವಾ ಸರ್ ನಮ್ಮ ವ್ಯೂವರ್ಸ್ಗೆ. ಖಂಡಿತ ಇದೇ ಫಸ್ಟ್ ಟೈಮ್ ನೋಡಿ ಫ್ರೆಂಡ್ಸ್, ನಮ್ಮ ಚಾನೆಲ್ ಕಡೆಯಿಂದ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿ ಸಿಗುತ್ತೆ, ಹಾಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ. ನಮಸ್ಕಾರ, ನಾನು ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಕನಕ್ಪುರ ಮೇನ್ ರೋಡ್ ಅಲ್ಲಿರುವಂತ ಆಗ್ರಾ ಆ ಲೇಔಟ್ ಬಂದಿದ್ದೀನಿ ಫ್ರೆಂಡ್ಸ್. ಇವರ ಲೇಔಟ್ ಹೆಸರು ಬಂದ್ಬಿಟ್ಟು ನ್ಯೂ ಗ್ರೀನ್ ವ್ಯಾಲಿ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪಂಚಾಯತ್ ಈ ಖಾತಾ ಆಗಿರುತ್ತೆ. ಇದು ಬಂದ್ಬಿಟ್ಟು ಟೋಟಲ್ ಆಗಿ 2 ಎಕರ್ ಅಲ್ಲಿ ಮಾಡಿರೋಂಥ ಲೇಔಟ್. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪಂಚಾಯತಿಂದ ವಾಟರ್ ಸಪ್ಲೈ ಕೂಡ ಅವೈಲಬಲ್ ಇದೆ. ಫ್ರೆಂಡ್ಸ್, ನೀವೆಲ್ಲರೂ ಕೇಳ್ತಾ ಇದ್ರು ಮೇಡಮ್ ಏನು ಮೇಡಮ್ ಬರೀ ಮೈಸೂರು ರೋಡು, ಕುಂಬ್ಳಗೋಡು, ಬಿಡದಿ ಆ ಸೈಡೆ ತೋರಿಸ್ತಾ ಇದ್ರ, ಕನಕ್ಪುರಗೆ ಕನೆಕ್ಟಿವ್ ಆಗಿರುವಂತ ಯಾವ್ದಾದ್ರು ಸೈಟ್ಸ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಲೇಔಟ್ನ ಇವತ್ತು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ ಬಂದಿದ್ದೀನಿ ಫ್ರೆಂಡ್ಸ್. ಇನ್ನು ಇದನ್ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ನ್ಯೂ ಗ್ರೀನ್ ವ್ಯಾಲಿ ಎನ್ಕ್ಲೇವ್ ಕಡೆಯಿಂದ ಮಂಜುನಾಥ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹಾಯ್ ಸರ್, ಹೆಂಗಿದ್ದೀರಾ? ಆರಾಮ್, ಸೂಪರ್. ಓಕೆ ಸರ್,
ಹಾ. ಇವತ್ತು ಹ್ಮ್. ತುಂಬಾ ಜನ ಕೇಳ್ತಾ ಇದ್ರು, ಏನ್ ಮೇಡಮ್ ನೀವ್ ಯಾವಾಗ್ಲೂ ಮೈಸೂರು ರೋಡಲ್ಲೇ ಮಾಡ್ತೀರಾ, ಬಿಡದಿಲೇ ಮಾಡ್ತೀರಾ, ಹ್ಮ್. ಸೊಂಡೆಕೊಪ್ಪ ಆ ಸೈಡ್ ಮಾಡ್ತೀರಾ, ಹೌದು. ಕನಕ್ಪುರ ಸೈಡ್ ಇರೋ ಅಂತ ಹೌದು. ಯಾವ್ದಾದ್ರು ಲೇಔಟ್ ನ ತೋರಿಸಿ ಅಂತ ಹೇಳ್ಬಿಟ್ಟು, ಹೌದು. ಅದು ಖಾತಾ ಆಗಿರೋಂತ ಲೇಔಟ್ ನ ತೋರಿಸಿ ಅಂತ ಹೇಳ್ಬಿಟ್ಟು, ಹೌದು. ಅದಕ್ಕೋಸ್ಕರ ಇವತ್ತು ನಿಮ್ಮ ಲೇಔಟ್ ಬಂದಿದ್ದೀನಿ ಖಂಡಿತ. ಸರ್. ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವ್ಯೂವರ್ಸ್ ಹೇಳಿ ಸರ್. ಸೊ ನಮ್ ಕಂಪ್ನಿ ಹೆಸರು ಬಂದು IRG ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಾವು ಸುಮಾರು 10ರಿಂದ 12 ವರ್ಷದಿಂದ ಈ ಪ್ರಾಜೆಕ್ಟ್ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಈಗಾಗಲೇ 10ರಿಂದ 12 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ. ಸೊ ಈಗ ಮಾಡ್ತಿರೋಂಥದ್ದು ಕನಕಪುರ ರೋಡ್ ಅಗ್ರಾದಲ್ಲಿ ನಡೆಸ್ತಾ ಇದೀವಿ. ಸೊ ಇದು 2 ಎಕರೆ ಇದೆ. ಟೋಟಲ್ ಬಂದು 2 ಎಕರೆ ಇದೆ. ಟೋಟಲ್ 44 ಸೈಟ್ಗಳಿದೆ. ಓಕೆ. ಸೊ ನಿಮ್ಗೆ ಈಸ್ಟ್ ಫೇಸಿಂಗ್ ಆಗಲಿ, ವೆಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಎಲ್ಲ ಕಂಪ್ಲೀಟ್ ಸಿಗುತ್ತೆ ನಿಮ್ಗೆ. ಸರ್ ಇದು ಟೋಟಲ್ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ ಸರ್? ನಮ್ದು ಟೋಟಲ್ 2 ಎಕರೆ ಬರುತ್ತೆ ಮೇಡಮ್. 2 ಎಕರ್ಸ್ ಅಲ್ಲಿ 2 ಬರುತ್ತೆ. ಎಕರ್ಸ್ ಅಲ್ಲಿ ಮಾಡ್ತಾ ಇರೋಂಥದ್ದು ಇದು. ಓಕೆ. ಸೊ ಈ ಪ್ರಾಜೆಕ್ಟ್ ಹೆಸರು ಬಂದು ನ್ಯೂ ಗ್ರೀನ್ ವ್ಯಾಲಿ ಓಕೆ. ಎನ್ಕ್ಲೇವ್ ಅಂತ ಪ್ರಾಜೆಕ್ಟ್ ಹೆಸರು. ಪ್ರಾಜೆಕ್ಟ್ ಹೆಸರು. ಹೌದು ಮೇಡಮ್. ಸರ್ ಇವಾಗ ಟೋಟಲ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇವಾಗ? ಮೇಡಮ್ ಟೋಟಲ್ ಸೈಟ್ಸ್ ಬಂದು 44 ಸೈಟ್ಸ್ ಇದೆ. 44 ಸೈಟ್ಸ್ ಇದೆ. ಹೌದು, 44 ಸೈಟ್ಸ್ ಇದೆ. ಹ್ಮ್. ಆಲ್ರೆಡಿ ಈಗ 7 to 8 ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ. ಓಕೆ, ಬುಕಿಂಗ್ ಆಗೋಗಿದೆ ಆಗ್ಲೇ? ಹೌದು, ಕಂಪ್ಲೀಟ್ ಆಗಿ ಬುಕ್ಕಿಂಗ್ ಎಲ್ಲ ಆಲ್ರೆಡಿ ಆಗಿದೆ. ಅಗ್ರಿಮೆಂಟ್ ಕೂಡ ರೆಡಿ ಇದೆ. ಓಕೆ. ಓಕೆ. ಸರ್ ಇವಾಗ ಯಾವ ಡೈಮೆನ್ಷನ್ ಅಲ್ಲಿ ಇದಾವೆ ಸರ್ ಇವಾಗ ಸೈಟ್ಸ್? ಡೈಮೆನ್ಷನ್ಸ್ ನಿಮ್ಗೆ 30-40 ಸಿಗುತ್ತೆ. ದೆನ್ Okay. 30-30 ಕೂಡ ಸಿಗುತ್ತೆ ನಿಮ್ಗೆ. ಮತ್ತೆ ಆಟ್ ಸೈಟ್ಸ್ ಏನಾದ್ರು ಇದೆಯಾ ಸರ್? ODD ಸೈಟ್ ಸಿಗುತ್ತೆ ನಿಮ್ಗೆ. ಓಕೆ. ಹ್ಮ್. ಓಕೆ, ಮೀನ್ಸ್ ಎರಡು ತರನು ಅವೈಲೇಬಲ್ ಇದೆ ಮೇಡಮ್ ಸೈಟ್ಸ್. ನಿಮ್ಗೆ ಫುಲ್ ಸೈಟ್ ಬೇಕಾದ್ರೆ ಫುಲ್ ಸೈಟ್ ಕೊಡ್ಬೋದು, ಮುಕ್ಕಾಲ್ ಸೈಟ್ ಬೇಕಾದ್ರೆ ಮುಕ್ಕಾಲ್ ಸೈಟ್ ಮುಕ್ಕಾಲ್ ಸೈಟ್ ಕೂಡ ಕೊಡ್ತೀರಾ? ಹೌದು, ಓಕೆ, ಮೀನ್ಸ್ ಆ ತರ ಆಪ್ಷನ್ ಕೂಡ ಇದೆ ನಿಮ್ಮ ಹತ್ರ? ಖಂಡಿತ ಮೇಡಮ್. ಓಕೆ. ಸರ್ ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್ ನಿಮ್ದು? ಮೇಡಮ್ ಈಸ್ಟ್ ಫೇಸಿಂಗ್ ಸಿಗುತ್ತೆ, ವೆಸ್ಟ್ ಫೇಸಿಂಗ್ ಸಿಗುತ್ತೆ, ನಾರ್ತ್ ಫೇಸಿಂಗ್ ಕೂಡ ಸಿಗುತ್ತೆ ನಿಮ್ಗೆ. 3 ಸೈಡ್ ಅವೈಲೇಬಲ್ ಇದೆ. ಹೌದು, ಹೌದು. ಓಕೆ ಸರ್, ಇವಾಗ ಬೇಸಿಕ್ ಕಮ್ಯುನಿಟೀಸ್ ಬಂದ್ರೆ ಹೆಂಗೆ ಸರ್? ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ನಿಮ್ಗೆ ವಾಟರ್ ಕಲೆಕ್ಷನ್ಸ್ ಇಂದ ಹಿಡಿದು ಎಲೆಕ್ಟ್ರಿಕ್ ಕನೆಕ್ಟಿವಿಟಿ ಇದೆ. ಓಕೆ. ಹಾಗೆ ನಿಮ್ಗೆ ಸೀವೇಜ್ ಕನೆಕ್ಷನ್ ನೀವು ನೋಡಬಹುದು. ಹೌದು, ರೋಡ್ ಬಂದು ಟಾರ್ ರೋಡ್ ಬರುತ್ತೆ ನಿಮ್ಗೆ. ಟಾರ್ ರೋಡ್ ಬರುತ್ತೆ. ಟಾರ್ ರೋಡ್ ಬರುತ್ತೆ ಸರ್ ಇದು ನಿಮ್ಗೆ. ಎಷ್ಟು ದೊಡ್ಡದಿದೆಲ್ಲ ಸರ್? ಎಷ್ಟು ಫೀಟ್ ಅಡಿ ದೊಡ್ಡದಿದೆ ಸರ್ ಇದು? ಮೇಡಮ್ ನಿಮ್ಗೆ ಮೇನ್ ಈ ರೋಡ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇದು ಈ Okay, ಈ ರೋಡ್ road. ನಿಮ್ಗೆ 35ರಿಂದ 40 ಅಡಿ ಇದೆ ರೋಡ್ ಇದು. 40 ಅಡಿ ಇದೆಯಾ ಸರ್ ಇದು? ಹೌದು ಮೇಡಮ್, ಸರ್ 40 ಅಡಿ 40 ಇದೆ. ಅಡಿಗಿಂತ ದೊಡ್ಡದಾಗಿ ಕಾಣಿಸ್ತಾ ಇದೆ ನನಗೆ. ಮೇಡಮ್ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ, 40 ಹೌದು, ಅಡಿ ರೋಡ್ ಇದೆ 40 ಇದು. ಅಡಿ ರೋಡ್ ಇದೆ ಇದು. ಹೌದು ಮೇಡಮ್. ಓಕೆ ಸರ್, ಇದು ಪಕ್ಕದ ರೋಡ್ ಸರ್ ಇದು? ಮೇಡಮ್ ಇದು ನಿಮ್ಗೆ ಸೈಟ್ ಗೆ ಅಟ್ಯಾಚ್ ಆಗುವಂತದ್ದು ರೋಡ್ ಇದು. ಇದು So ಸೈಡ್ ಗೆ ಅಟ್ಯಾಚ್ ಇದೆಲ್ಲ- ಆಗುವಂತ ಹೌದು, ರೋಡ್ ಸರ್ ಇದೆಲ್ಲ ಇದು? ನಿಮ್ಗೆ 30 ಅಡಿ ರೋಡ್ ಬರುತ್ತೆ ನಿಮ್ಗೆ. ಎಲ್ಲ 30 ಫೀಟ್ ರೋಡ್ ಬರುತ್ತೆ ಹೌದು ಇದೆಲ್ಲ? ಮೇಡಮ್, 30 ಫೀಟ್ ರೋಡ್ ಬರುತ್ತೆ ನಿಮ್ಗೆ. ಓಕೆ ಸರ್, ಅವಾಗಲೇ ಮೋರಿ ಎಲ್ಲ ಮಾಡಿಸಿದೀರಾ? ಹೌದು ಮೇಡಮ್, ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಹೌದು. ಪ್ರತಿಯೊಂದು ಡ್ರೈನೇಜ್ ಕನೆಕ್ಷನ್ ಇಂದ ಹಿಡಿದು ಹ್ಮ್. ಓಕೆ ವಾಟರ್ ಕನೆಕ್ಷನ್ ನಿಮ್ಗೆಲ್ಲ ಕಾಣಿಸ್ಬೋದು ನಿಮ್ಗೆ. ಹೌದು, ಮೀನ್ಸ್ ಇಂಡಿವಿಜುವಲ್ ಸೈಡ್ ಗೆ ಅವಾಗಲೇ ಮಾರ್ಕಿಂಗ್ ಕೂಡ ಮಾಡಿದಿರಲ್ವಾ ಸರ್ ಅವಾಗಲೇ? ಹೌದು ಮೇಡಮ್, ಪ್ರತಿಯೊಂದು ಸೈಟ್ಗೂ ನಿಮ್ಗೆ ಇಂಡಿವಿಜುವಲ್ ಆಗಿ ನಿಮ್ಗೆ ಹ್ಮ್. ನಂಬರ್ ಇಂದ ಹಿಡಿದು ಎಲ್ಲ ಗೊತ್ತಾಗುತ್ತೆ ಮೇಡಮ್. ಹೌದು, ಇಲ್ಲಿ ಕಲ್ಲುಗಳು ಹಾಕಿದ್ರಲ್ವಾ ಸರ್ ಇದು? ಹಾ, ಇಷ್ಟು ಅಲ್ಲಿ ಮೆಜರ್ಮೆಂಟ್ ಅಲ್ವಾ? ಹೌದು ಮೇಡಮ್. ಓಕೆ, ಇದು ಸ್ವಲ್ಪ ಆಡ್ ಸೈಡ್ಸ್ ಬರುತ್ತೆ ಅನ್ಸುತ್ತೆ ಅಲ್ವಾ ಸರ್ ಇದು? ಮೇಡಮ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಔಟ್ ಸೈಡ್ ODD ಸೈಟ್ಸ್ ಕೂಡ ಸಿಗುತ್ತೆ. ಓಕೆ. ಸೊ ಹಾಗೆ ಕಂಪ್ಲೀಟ್ ಆಗಿ ನಿಮ್ಗೆ 30-40 ಎಕ್ಸಾಕ್ಟ್ 30-40 ಸೈಟ್ಸ್ ಬೇಕಾದ್ರೆ 30-40 ಸೈಟ್ ಸಿಗುತ್ತೆ. ಹ್ಮ್. 30-30 ಕೂಡ ನಿಮ್ಗೆ ಸೈಟ್ ಸಿಗುತ್ತೆ, ಅವೈಲಬಿಲಿಟಿ ಇದೆ ನಿಮ್ಗೆ. ಅವೈಲಬಿಲಿಟಿ ಇದೆ. ಹೌದು ಸರ್ ಇವಾಗ ನೀರಿಂದು ಬಂದ್ಬಿಟ್ರೆ ಯಾವ ತರ ಇದೆ ಸರ್ ಫೆಸಿಲಿಟಿ ಇಲ್ಲಿ? ಮೇಡಮ್, ವಾಟರ್ ಬಂದು ನಿಮ್ಗೆ ಪಂಚಾಯತಿ ಕಡೆಯಿಂದಾನೆ ಪಂಚಾಯತಿ ಕನೆಕ್ಷನ್ಸ್, ವಾಟರ್ ಕನೆಕ್ಷನ್ಸ್ ಇರುತ್ತೆ. ನಾಳೆನೆ ನೀವು ಬೇಕಾದ್ರೆ ಮನೆ ಕಟ್ಕೋಬಹುದು ಮೇಡಮ್ ಇಲ್ಲಿ. ಓಕೆ, ಮೀನ್ಸ್ ರೆಡಿ ಟು ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು ಇದು? ಖಂಡಿತ, ನಾಳೆ ನಿಮ್ಗೆ ರೆಡಿ ಕನ್ಸ್ಟ್ರಕ್ಷನ್, ನಿಮ್ಗೆ ಎಲೆಕ್ಟ್ರಿಸಿಟಿ ಇಂದ ವಾಟರ್ ಇಂದ ಪ್ರತಿಯೊಂದು ಪ್ರೊವೈಡಿಂಗ್ ರೆಡಿ ಇದೆ. ಓಕೆ. ಹಾ ಮೇಡಮ್. ಸರ್ ಇದು ಇವಾಗ ಏನಾದ್ರು ಬೋರ್ ಏನಾದ್ರು ತಗಸ್ಕೋಬೇಕಂದ್ರೆ ಸರ್ ಯಾರಾದ್ರೂ? ಖಂಡಿತ ಮೇಡಮ್, ನೀವು ನಿಮ್ಗೆ ಇಂಡಿವಿಜುವಲ್ ಬೋರ್ ಬೇಕು ಅಂತಂದ್ರೆ ನೀವು ಇಂಡಿವಿಜುವಲ್ ಬೋರ್ ನೀವು ತಗೋಬಹುದು. ಇಂಡಿವಿಜುವಲ್ ಬೋರ್ ನ ತಗಸ್ಕೋಬಹುದು? ಹೌದು ಮೇಡಮ್. ಸರ್ ಇವಾಗ ವಾಟರ್ ಬಂದು ಬರೀ ಪಂಚಾಯತ್ನ ಸರ್ ಹೆಂಗೆ ಸರ್? ಮೇಡಮ್ ನಿಮ್ಗೆ ಪಂಚಾಯತಿ ಕಡೆಯಿಂದನೂ ಕನೆಕ್ಷನ್ ಇದೆ. ಹಾ. ಓಕೆ, ಪಂಚಾಯತಿ ಟ್ಯಾಂಕ್ ಕಾಣಿಸುತ್ತೆ ನಿಮ್ಗೆ, ಪಂಚಾಯತಿ ಕನೆಕ್ಷನ್ ಇದೆ. ಹ್ಮ್. ಇಲ್ಲ ನೀವು ಇಂಡಿವಿಜುವಲ್ ಬೋರ್ ಹಾಕ್ಸ್ಕೋಬೇಕು ಅಂದ್ರೆ ಖಂಡಿತ ನೀವು ಇಂಡಿವಿಜುವಲ್ ಬೋರ್ ಬೋರ್ ಹಾಕ್ಸ್ಕೋಬಹುದು. ಹಾಕಿಸ್ಕೋಬಹುದು? ಇಲ್ಲ ನಮ್ ಲೇಔಟ್ ಕಡೆಯಿಂದ ನಿಮ್ಗೆ 2 ಬೋರ್ ಹಾಕಿರ್ತೀವಿ. ನಿಮ್ಗೆ 2 Okay. ಬೋರ್ ಇಂದ ನಿಮ್ಗೆ ವಾಟರ್ ಕನೆಕ್ಷನ್ ಬರುತ್ತೆ ಮೇಡಮ್. ವಾಟರ್ ಕನೆಕ್ಷನ್ ಬರುತ್ತೆ. ಹೌದು ಸರ್ ಮೇಡಮ್. ಇವಾಗ ಯಾರಾದ್ರೂ ಸೈಟ್ ತಗೊಂಡ್ರು, ಅವ್ರೇನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂದ್ರೆ ಹಾ. ನಿಮ್ ಕಡೆಯಿಂದ ನೀರಿಂದ ವ್ಯವಸ್ಥೆ ಮಾಡ್ಕೊಡ್ತೀರಲ್ವಾ ಸರ್? ಖಂಡಿತ, ನಾವು ಹೇಳಿದ್ದಲ್ಲ ಮೇಡಮ್, Okay. 2 ಬೋರ್ ನಮ್ ಲೇಔಟ್ ಕಡೆಯಿಂದ ನಾವು ಕೊಟ್ಟಿರ್ತೀವಿ. ಕೊಟ್ಟಿರ್ತೀರಾ? ಇಲ್ಲ ನಿಮ್ಗೆ ಬೇಡ ನಾನು ಇಂಡಿವಿಜುವಲ್ ಬೋರ್ ಹಾಕ್ಸ್ಕೋಬೇಕು ಅಂದ್ರೆ ಹ್ಮ್. ಖಂಡಿತ ಇಂಡಿವಿಜುವಲ್ ಬೋರ್ ಕೂಡ ನೀವು ಬೋರ್ ಹಾಕ್ಸ್ಕೋಬಹುದು. ಕೂಡ ಹಾಕಿಸ್ಕೋಬಹುದು? ಹೌದು ಮೇಡಮ್. ಸರ್ ಇದು ಯಾವಾಗಲೇ ವಾಟರ್ ಲೈನ್ ಅಲ್ವಾ ಸರ್ ಇದು? ನೀವು ಇಲ್ಲಿ ನೋಡ್ಬೋದು ಮೇಡಮ್, ನಿಮ್ಗೆ ವಾಟರ್ ಕನೆಕ್ಷನ್ ಪ್ರತಿಯೊಂದು ಸೈಟ್ಗೂ ನೀವು ಹಾ, ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀರಲ್ವಾ? ಇಂಡಿವಿಜುವಲ್ ನಿಮ್ಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಹ್ಮ್. ಹಾಗೆ ಇದು ನಿಮ್ಗೆ ಮಾರ್ಕಿಂಗ್ ಮಾರ್ಕಿಂಗ್ ಕೂಡ ಆಗಿದೆ. ಸೈಟ್ ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದು ನಿಮ್ಗೆ ಡ್ರೈನೇಜ್ ಕನೆಕ್ಷನ್ ಕೂಡ ರೆಡಿ ಇದು ಇದೆ. ಡ್ರೈನೇಜ್ ಕನೆಕ್ಷನ್ ಅಲ್ವಾ ಹೌದು, ಸರ್? ಜೊತೆಗೆ ನಿಮಗೆ ಮೋರಿ ಕೂಡ ನಿಮ್ಗೆ ಅಂಡರ್ಗ್ರೌಂಡ್ ಮೋರಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ. ಹೌದು. ಓಕೆ, ಇದು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಹ್ಮ್. ಸೊ ಮಾರ್ಕಿಂಗ್ ಬೇಕು ಅಂತ ನೋಡಿ, ಸೈಟ್ ನಂಬರ್ ಕೂಡ ರೆಡಿ ಇದೆ. ಸೈಟ್ ಸರ್ ಇವಾಗ ವಾಟರ್ ಹೇಳಿದ್ರೆ, ಡ್ರೈನೇಜ್ ಹೇಳಿದ್ರೆ, ಹೌದು ಸರ್ ಕರೆಂಟ್ ಇಂದ ಯಾವ ತರ ಇದೆ ಸರ್ ಇಲ್ಲಿ? ಕರೆಂಟ್ ಇಂದ ನೀವು ನೋಡ್ಬೋದು ಆಲ್ರೆಡಿ ರೆಡಿ ಇದೆ. ನಿಮ್ಗೆ ಲೈನ್ ಹೌದು. ಹೋಗ್ತಾ ಇದೆ, ಕಾಣಿಸಿದೆ ನಿಮ್ಗೆ. ಪ್ರತಿಯೊಂದು ಸೈಟ್ಗೂ ನಿಮ್ಗೆ ಕನೆಕ್ಷನ್ ರೆಡಿ ಇದೆ ಮೇಡಮ್. ಅವೆಲ್ಲ ಕನೆಕ್ಷನ್ ರೆಡಿ ಇದೆ. ಹೌದು ಮೇಡಮ್.
ಓಕೆ. ಸರ್ ಇವಾಗ ಹ್ಮ್. ನಂಗೊಂದ್ ಸೈಟ್ ಇಷ್ಟ ಆಯ್ತು ಅನ್ಕೊಳ್ಳಿ, Okay. 30-40 ಹಾ. ಎಕ್ಸಾಂಪಲ್ ಸೈಟ್ ನಂಬರ್ 28 ಅಂತ ಹೇಳಿದ್ರಿ. ಹೌದು. ಅದು ಇಷ್ಟ ಆಯ್ತು ನನ್ಗೆ. ಹ್ಮ್. ಇವಾಗ ಸರ್ ಹ್ಮ್. ನನಗೆ ಅಲ್ಲ, ಇನ್ ಯಾರಾದ್ರೂ ಬಂದ್ರು, ಹ್ಮ್. ಯಾರಾದ್ರೂ ಒಂದು ಸೈಟ್ ಇಷ್ಟ ಆಯ್ತು ಹ್ಮ್. ಸರ್, ಇವಾಗ ಅವರು ಏನಾದ್ರೂ ಲೀಗಲ್ ಹೋಗ್ಬೇಕಂದ್ರೆ ಯಾವ ತರ ಸರ್? ಮೇಡಮ್ ನೀವು ಫಸ್ಟ್ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಓಕೆ. ಸೊ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಹ್ಮ್. ನೀವು ಲೀಗಲ್ ಹೋಗಿ ಎಲ್ಲ ಓಕೆ ಆಗಿದ ತಕ್ಷಣ ಹ್ಮ್. ಸೊ ನಿಮ್ಗೆ ಲೋನ್ ಪ್ರೊಸೆಸ್ ಏನಾದ್ರು ಬೇಕು ಅಂತಂದ್ರೆ ಓಕೆ. ಖಂಡಿತ ನಮ್ ಕಡೆಯಿಂದ ನಾವು ಲೋನ್ ಮಾಡ್ಕೊಡ್ತೀವಿ. ಓಕೆ, ನಿಮ್ ಕಡೆಯಿಂದ ಲೋನ್ ಫೆಸಿಲಿಟಿ ಇದೆ? ಹೌದು ಮೇಡಮ್, ಲೋನ್ ಫೆಸಿಲಿಟಿ ಖಂಡಿತ ಇದೆ. ಓಕೆ ಸೊ ಸರ್, ಇವಾಗ ಎಷ್ಟೋ ಜನಕ್ಕೆ ಇನ್ಕಮ್ ಪ್ರೂಫ್ ಇರೋದಿಲ್ಲ. ಹ್ಮ್. ಮೀನ್ಸ್ ಅವ್ರ ಪಾಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ. ಹ್ಮ್. ಎಲ್ಲರಿಗೂ ಕನ್ಸಿರುತ್ತಲ್ಲ ಸರ್, ಬೆಂಗಳೂರಲ್ಲಿ ಒಂದು ಸ್ವಂತ ಹೌದು. ಮನೆ ಇರ್ಬೇಕು, ಒಂದು ಹೌದು. ಸೈಟ್ ಬೇಡ, ಒಂದು ಸೈಟ್ ಆದ್ರೂ ತಗೊಂಡ್ ಬಿಟ್ಬಿಡೋಣ. ಒಂದ್ 10 ವರ್ಷ ಆದ್ಮೇಲೆ ಅದನ್ನ ಸೇಲ್ ಮಾಡಿದ್ರೆ ಮಕ್ಳ ಎಜುಕೇಶನ್ಗೋ ಇಲ್ಲ ಮಕ್ಳ ಮದ್ವೆಗೋ ಯಾವ್ದಕ್ಕಾದ್ರೂ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಇನ್ವೆಸ್ಟ್ಮೆಂಟ್ ಕೂಡ ನೋಡ್ತಾ ಇರ್ತಾರೆ. ಕೆಲವೊಬ್ರು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕಂತಾನೆ ಅನ್ಕೊಳ್ತಾ ಇರ್ತಾರೆ ಸರ್. ಹೌದು ಸರ್ ಇವಾಗ ಯಾವ್ದಾರ ಸರ್? ಮೇಡಮ್ ಅಂತವ್ರಿಗೆನೆ ನಾವು ಬೆಸ್ಟ್ ಆಪರ್ಚುನಿಟಿ ಕೊಡ್ತಾ ಇದೀವಿ. ಸೊ ನಿಮ್ಗೆ ಲೋನ್ ಆಗ್ತಾ ಇಲ್ಲ, ನಿಮ್ಗೆ ಅಕಸ್ಮಾತ್ ಕಾಮನ್ ಪೀಪಲ್ಸ್ ಈಗ ಹೌದು. ಆಲ್ಮೋಸ್ಟ್ ಇವಾಗ ಎಲ್ಲ ಇನ್ವೆಸ್ಟ್ಮೆಂಟ್ ನೋಡ್ತಾರೆ ಅಂತಂದ್ರೆ ಕಾಮನ್ ಪೀಪಲ್ಸ್ ಖಂಡಿತ ತಗೊಂಡೇ ಹೌದು, ತಗೊಂತಾರೆ. ಹಾ. ಅವ್ರ ಹತ್ರ ಐಟಿ ಇರೋದಿಲ್ಲ, ಏನು ಇಲ್ಲ. ಹ್ಮ್. ಅಂತವ್ರಿಗೂ ನಾವು ಖಂಡಿತ ನಾವು ಅಪ್ ಟು 70% ವರ್ಗು ನಾವು ಲೋನ್ ಕಂಪಲ್ಸರಿ ಮಾಡ್ಕೊಡ್ತೀವಿ ಮೇಡಮ್. ಓಕೆ, ನೋಡಿ ಫ್ರೆಂಡ್ಸ್, 70% ವರ್ಗೂ ನಿಮ್ಗೆ ಇಲ್ಲಿ ಲೋನ್ ಕೂಡ ಮಾಡ್ಕೊಡ್ತಾರೆ. ನಿಮ್ ಹತ್ರ ಯಾವ್ದಾದ್ರು ಇನ್ಕಮ್ ಪ್ರೂಫ್ ಇಲ್ವಾ, ಇಲ್ಲ IT ರಿಟರ್ನ್ಸ್ ಏನಾದ್ರು ಫೈಲ್ ಮಾಡಿಲ್ವಾ, ಯಾವ ತರ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಇವ್ರ ಹತ್ರ ಬಂದು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಮ್ಗೆ ಲೋನ್ ಪ್ರೊಸೆಸ್ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ನಿಮ್ಗೆ ಇಲ್ಲಿ 70% ವರ್ಗು ಲೋನ್ ಮಾಡ್ಕೊಡ್ತಾರೆ. ಸರ್ ಇವಾಗ ಲೀಗಲ್ಗೆ ಇವಾಗ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕಂದ್ರೆ ಸರ್, ಡೌನ್ ಪೇಮೆಂಟ್ ಎಷ್ಟು ಪೇಮೆಂಟ್ ಮಾಡ್ಬೇಕಾಗುತ್ತೆ ಸರ್? ಮೇಡಮ್ ಜಸ್ಟ್ ಕೇವಲ ನೀವು 10,000 ರೂಪಾಯಿ ಕೊಟ್ರೆ ಸಾಕು, ನಿಮ್ಗೆ ಬುಕ್ಕಿಂಗ್ ಅಂತ ಮಾಡ್ಕೊಡ್ತೀವಿ ನಿಮ್ಗೆ. ಓಕೆ, ಜಸ್ಟ್ 10,000 rupees ಕಟ್ಟಿದ್ರೆ ಸಾಕು, ಹೌದು ಪ್ಲಾಟ್ ನ ಬುಕ್ ಮಾಡಿರ್ತೀರಾ? ಹೌದು. ನಿಮ್ಗೆ ಯಾವ್ದು ಇವಾಗ 28 ಸೈಟ್ ನಂಬರ್ ಇಷ್ಟ ಆಯ್ತು ಅಂತ ಹೇಳಿದ್ರಲ್ವಾ, ಓಕೆ. ನೀವು ಖಂಡಿತ ನೀವು ಸ್ಪಾಟ್ ಬುಕ್ಕಿಂಗ್ ಅಲ್ಲಿ 10,000 ರೂಪೀಸ್ ನೀವು ಜಸ್ಟ್ ಅಡ್ವಾನ್ಸ್ ಅಂತ ನೀವು ಕೊಟ್ರೆ ಸಾಕು, ಬುಕ್ಕಿಂಗ್ ಅಮೌಂಟ್ ಅಂತ ಕೊಟ್ರೆ ಸಾಕು. ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ. ಸೊ ನೆಕ್ಸ್ಟ್ ಬರೋರ್ಗೆ ನಾವು ಯಾವ್ದೋ ಆ ಸೈಟ್ ನ ಬುಕ್ ಆಗಿದೆ ಅಂತ ನಾವು ಮೆನ್ಷನ್ ಮಾಡಿರ್ತೀವಿ. ಓಕೆ, ಮೀನ್ಸ್ ಸೈಟ್ ನ ಬ್ಲಾಕ್ ಮಾಡಿರ್ತೀರಾ? ಮಾಡಿರ್ಕೊಂಡಿರ್ತೀವಿ. ಹೌದು ಮೇಡಮ್. ಓಕೆ ಸರ್, ಇವಾಗ ಲೀಗಲ್ ಹೋದ್ರೆ ಸರ್ ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್? ಮೀನ್ಸ್ ಲೀಗಲ್ ಅವ್ರು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಮೇಡಮ್ ಲೀಗಲ್ ಆದ್ರೆ ನಿಮ್ಗೆ ತಗೊಳ್ಳಿ ಮೇಡಮ್, ಟೈಮ್ ತೊಂದ್ರೆ ಇಲ್ಲ, 15 to 20 days ಟೈಮ್ ತಗೊಳ್ಳಿ. 15 to 20 days ಕೊಡ್ತೀರಾ? ಹೌದು ಮೇಡಮ್. ಪರವಾಗಿಲ್ಲ ನೋಡಿ ಫ್ರೆಂಡ್ಸ್, ಬೇರೆ ಎಲ್ಲರೂ ನಿಮ್ಗೆ ಜಸ್ಟ್ 7 days ಇಲ್ಲ 6 days ಟೈಮ್ ಕೊಟ್ಟಿರ್ತಾರೆ. ಆದ್ರೆ ಇವರ ಕಂಪ್ನಿ ಕಡೆಯಿಂದ ನಿಮ್ಗೆ 15 ಇಂದ 20 ದಿನವರೆಗೂ ಲೀಗಲ್ ನ ಚೆಕ್ ಮಾಡಿಸ್ಕೋಬಹುದು. ಒಂದಲ್ಲ 2 ಲಾಯರ್ ಹತ್ರನೂ ಕೂಡ ಚೆಕ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಿಮ್ಗೆ ಟೈಮ್ ತುಂಬಾ ಕೊಟ್ಟಿದ್ದಾರೆ, ಅದರಿಂದ ಲೀಗಲ್ ಒಪಿನಿಯನ್ ಗೆ ಹೋಗ್ಬೋದು ನೀವು. ಸರ್ ಇವಾಗ ನೆಕ್ಸ್ಟ್ ಲೀಗಲ್ ಆಯ್ತು, ಅವ್ರಿಗೇನಾದ್ರೂ ಒಪ್ಪಿಗೆ ಆದ್ರೆ ನೆಕ್ಸ್ಟ್ ಪ್ರೊಸೀಜರ್ ಹೆಂಗೆ ಸರ್? ನೆಕ್ಸ್ಟ್ ಓಕೆ ಆಗಿದ ತಕ್ಷಣ ಏನಿಲ್ಲ ಮೇಡಮ್, ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ನಾವು ರೆಡಿ ಇದೀವಿ. ಲೋನ್ ಪ್ರೊಸೆಸ್ ಬೇಕು ಅಂದ್ರೆ ಲೋನ್ ಪ್ರೊಸೆಸ್ ಹೋಗ್ಬೋದು. ಇಲ್ಲ ಇಮಿಡಿಯೇಟ್ ನಾನು ರಿಜಿಸ್ಟ್ರೇಷನ್ ಇವತ್ತೇ ನಾಳೆನೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ಖಂಡಿತ ಬರ್ಲಿ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಮೇಡಮ್. ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಹೌದು ಮೇಡಮ್. ಸರ್ ಇವಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ಸರ್, ಇವಾಗ ಸೈಟ್ ಪರ್ಚೇಸ್ ಮಾಡಿದ್ರೆ ಖಾತಾ ಟ್ರಾನ್ಸ್ಫರ್ ಹೆಂಗೆ ಸರ್? ಮೀನ್ಸ್ ಇಂಡಿವಿಜುವಲ್ ಆಗಿ ಒಂದು ಖಾತಾ ಕೊಡ್ತೀರಾ, ಕಂಪ್ಲೀಟ್ ಲೇಔಟ್ ಗೆ ಒಂದು ಖಾತಾ ಇದೆ? ಇಲ್ಲ ಮೇಡಮ್, ನಿಮ್ಗೆ ಯಾವ್ದು ಸೈಟ್ ನಂಬರ್ 28 ಅಂತ ಹೇಳಿದ್ರಲ್ಲ, 28 ಅಥವಾ 30 ಆಗ್ಲಿ ಯಾವ್ದಾದ್ರ ಸೈಟ್ ನಂಬರ್ ಆಗ್ಲಿ, ನಿಮ್ಗೆ ಇಂಡಿವಿಜುವಲ್ ಖಾತಾನೆ ನಿಮ್ಮ ಹೆಸರು ನಾವು ಮಾಡ್ಕೊಡ್ತೀವಿ. ಓಕೆ, ಮೀನ್ಸ್ ಇಂಡಿವಿಜುವಲ್ ಆಗಿ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ಹೌದು ಮೇಡಮ್. ಓಕೆ ನೋಡಿ ಫ್ರೆಂಡ್ಸ್, ಇಂಡಿವಿಜುವಲ್ ಖಾತಾ ಇದೆ. ಕೆಲವೊಂದ್ ಕಡೆ ಅಂತೂ ಫುಲ್ ಲೇಔಟ್ ಗೆನೆ ಒಂದು ಖಾತಾ ಮಾಡಿರ್ತಾರೆ. ಆದ್ರೆ ಇವ್ರ ಕಂಪ್ನಿ ಕಡೆಯಿಂದ ಇಂಡಿವಿಜುವಲ್ ನಿಮ್ಮ ಸೈಟಿಗೆ ಮಾತ್ರ ಒಂದು ಸಪರೇಟ್ ಖಾತಾ ಕೂಡ ಆಗುತ್ತೆ. ಈ ಖಾತಾ ಆಗುತ್ತಲ್ವಾ ಸರ್ ಇದು? ಈ ಖಾತಾನು ನಾವು ಮಾಡಿಸ್ಕೊಡ್ತೀವಿ ಮೇಡಮ್, ಅದಕ್ಕೇನು ತೊಂದ್ರೆ ಇಲ್ಲ. ಸೊ ಪಂಚಾಯತಿ ಖಾತಾ ನಿಮ್ಗೆ ಏನ್ ಬರುತ್ತಲ್ವಾ, ಈ ಖಾತಾನು ನಿಮ್ಗೆ ಮಾಡಿಸ್ಕೊಡ್ತೀವಿ ನಾವು. ಓಕೆ ಸರ್, ಇವಾಗ ನಿಮ್ಮ ಲೇಔಟ್ ಬಂದ್ಬಿಟ್ಟು ನಿಯರ್ ಬೈ ಮೀನ್ಸ್ ಇವಾಗ ಯಾರಾದ್ರೂ ಮನೆಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಮಕ್ಕಳಿಗೆ ಸ್ಕೂಲು, ಕಾಲೇಜಸ್, ಇನ್ನು ಏಜ್ ಆಗಿರೋರಿಗೆ ಹಾಸ್ಪಿಟಲ್ಸ್, ಮೆಡಿಕಲ್ ಶಾಪ್ಸ್, ಮತ್ತೆ ಡೈಲಿ ಯೂಸ್ ಮಾಡೋಂತ ಗ್ರೋಸರಿ ಶಾಪ್ಸ್ ಯಾವ್ದಾದ್ರು ಇಲ್ಲಿಂದ ನಿಯರ್ ಬೈ ಇದೆಯಾ ಸರ್ ಕನೆಕ್ಟಿವಿಟಿ? ಮೇಡಮ್ ಪ್ರತಿಯೊಂದು ನಿಮ್ಗೆ ಸ್ಕೂಲ್ ಬೇಕು ಅಂತಂದ್ರೆ ಇಲ್ಲಿ ನಿಯರ್ ಬೈ ಪಕ್ಕದೊಳಗೆ ನಿಮ್ಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ನೀವು ನೋಡಿದೀರಾ ಅನ್ಸುತ್ತೆ. ಹೌದು ಸರ್, ತುಂಬಾ ಚೆನ್ನಾಗಿದೆ ಸ್ಕೂಲ್, ಮಾತ್ರ ದೊಡ್ಡ ಸ್ಕೂಲ್ ಇದೆ ಅಂತಿದೆ. ಅದು ಬಿಟ್ಟು ಪಕ್ಕದಲ್ಲೇ ಜ್ಞಾನಸಿರಿ ಸ್ಕೂಲ್ ಅಂತ ಇದೆ. ಸೊ ನೀವು ನೋಡಿರ್ಬೋದು. ಕಾಲೇಜ್ ಬೇಕು ಅಂತಂದ್ರೆ ಫೇಮಸ್ ಕಾಲೇಜ್ ಎಲ್ಲರೂ ಗೊತ್ತಿದೆ, ಜ್ಯೋತಿ ಕಾಲೇಜ್ ಅಂತ ಎಲ್ಲರೂ ಕೇಳಿರ್ತೀರಾ. ಇಲ್ಲಿಂದ ಜ್ಯೋತಿ ಕಾಲೇಜ್ ಜಸ್ಟ್ 1.5 kilometer ಜ್ಯೋತಿ ಕಾಲೇಜ್ ರೆಡಿ. ಜಸ್ಟ್ 1.5 kilometer ಜ್ಯೋತಿ ಕಾಲೇಜ್ ಇದೆ ಸರ್. ಬಸ್ ಕನೆಕ್ಟಿವಿಟಿ ಎಲ್ಲ ಹೆಂಗಿದೆ ಸರ್? ಬಸ್ ಕನೆಕ್ಟಿವಿಟಿನೂ ಅಷ್ಟೇ, ನಿಮಗೆ ಬೈರ್ಸಂದ್ರ ಬಸ್ ಸ್ಟಾಪ್ ಅಂತ ಇಲ್ಲ ನಿಮ್ಗೆ ಕಾಣಿಸುತ್ತೆ. ಓಕೆ, ಬೈರ್ಸಂದ್ರ ಬಸ್ ಸ್ಟಾಪ್ ಇದೆ. ಅದ್ ಬಿಟ್ರೆ ಅಗ್ರ ಪಂಚಾಯತಿಯಿಂದ ಅಗ್ರದಲ್ಲೂ ಬಸ್ ಸ್ಟಾಪ್ ನಿಮ್ಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. 212 ಬಸ್ ನಂಬರ್ ಅಗ್ರ ಅಂತ ಸಿಗುತ್ತೆ. ಅಲ್ಲೂ ನಿಮ್ಗೆ ಬೇಕಾದ್ರೆ ಬಸ್ ಫೆಸಿಲಿಟಿ ಇದೆ. ಮೀನ್ಸ್ BMTC ಕಡೆಯಿಂದ ಬಸ್ ಫೆಸಿಲಿಟಿ ಕೂಡ ಇದೆ. ಮೀನ್ಸ್ ಮಾರ್ಕೆಟ್ ಗಾಗಿರ್ಲಿ, ಮೆಜೆಸ್ಟಿಕ್ ಆಗಿರ್ಲಿ, ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಸರ್ ಇವಾಗ ಗ್ರೋಸರಿ ಶಾಪ್ಸ್ ಬಂದ್ರೆ ಸರ್? ಗ್ರೋಸರಿ ಶಾಪ್ಸ್ ಹೋದ್ರೆ ನಿಮ್ಗೆ ಇಲ್ಲೇ ಸುಮಾರು 4 ರಿಂದ 5
ಮನೆಗಳು ನಿಮ್ಗೆ ಕಾಣಿಸುತ್ತೆ, ನಿಮ್ಗೆ ಬೇಕಾದ್ರೆ ಕಾಣಿಸುತ್ತೆ. ನೋಡ್ಬೋದು ನೀವು. ಓಕೆ. ಅದ್ರದ್ದು ಯಾವ್ದೇ ತರ ತೊಂದ್ರೆ ಇಲ್ಲ, ಯಾಕಂದ್ರೆ ಸುಮಾರು ಮನೆಗಳಾಗಿದೆ, ನೀವೇ ನೋಡ್ಬೋದು. ಇಲ್ಲ ಹೌದು ಸರ್. ವಾಸಿಸ್ತಾ ಇದಾರಲ್ವಾ, ನಿಮ್ಗೆ ಹಾ. ಕಾಣಿಸ್ತಾ ಇದಾರಲ್ವಾ. ಹೌದು. ಸೊ ಇಲ್ಲೆಲ್ಲ ಪ್ರತಿಯೊಬ್ರು ತರಕಾರಿ ಆಗ್ಲಿ ಏನ್ ಬೇಕು ನಿಮ್ಗೆ, ಹಾಲು ಹಂಪಲು ಏನ್ ದಿನ ಏನ್ ಡೈಲಿ ನಿಮ್ಗೆ ಕನ್ಸ್ಯೂಮ್ ಏನ್ ಮಾಡ್ತಿರಲ್ವಾ, ಅದು Okay. ಕಂಪ್ಲೀಟ್ ನಿಮ್ಗೆ ಇಲ್ಲೇ ಶಾಪ್ಸ್ ಇದೆ, ರೆಡಿ ಇದೆ, ಅದೇನ್ ತೊಂದ್ರೆ ಇಲ್ಲ. Okay. ಪ್ರತಿಯೊಬ್ರು ನೋಡ್ಬೋದು, ಮನೆಗಳು ಕಟ್ಟಿರೋದನ್ನ ನೋಡ್ಬೋದು. ನಿಮ್ಗೆ ಯಾವ್ದೇ ತರ ಇಲ್ಲಿ ನಿಮ್ಗೆ ಪ್ರತಿಯೊಬ್ರು ಅಫಿಷಿಯಲ್ಸ್ ನಿಮ್ಗೆಲ್ಲ ಜೊತೆಗಿರೋದು ಇಲ್ಲಿ. ಹೌದು. ಓಕೆನಾ, ಇಲ್ಲಿ ಯಾವ್ದೇ ತರ ನಿಮ್ಗೆ ಕಾಲೋನಿ ಆಗ್ಲಿ ಸ್ಲಮ್ ಆಗ್ಲಿ ಆ ತರದ್ ಇರೋದಿಲ್ಲ. ಸೊ ಓಕೆ. ಎಲ್ಲ ಪ್ರತಿಯೊಂದು ಅಫಿಷಿಯಲ್ಸ್ ನಿಮ್ಗೆ ಇದೆ. ಎಲ್ಲ ಅಫಿಷಿಯಲ್ ಮನೆಗಳೇ ಇದೆ ನೋಡ್ಬೋದು ನಿಮ್ಗೆ. ಅಲ್ವಾ ಸರ್, ಹಾ, ಬ್ಯಾಕ್ ಸೈಡ್ ಎಲ್ಲ? ಗೊತ್ತಾಗುತ್ತಲ್ಲ ಮೇಡಮ್, ಹೌದು ಸರ್, ನೋಡಿದ್ರೆ ಎಲ್ಲ ಒಳ್ಳೆ ಗೊತ್ತಾಗುತ್ತೆ. ಒಳ್ಳೆ ಮನೆಗಳೇ ಇದೆ. ಎಲ್ಲ ಯಾವ್ದು ನಿಮ್ಗೆ- ಅಂತ ಚಿಕ್ಕ ಚಿಕ್ಕ ಮನೆಗಳು ಅಂತ ಆತರ ಯಾವ್ದು ಇಲ್ಲ. ಯಾವ್ದೋ ಹಳ್ಳಿಲಿ ಇದೆಯೋ ಅಂತ ಫೀಲಿಂಗ್ ಬರಲ್ಲ, ಯಾಕಂದ್ರೆ ಹ್ಮ್. ಸಿಟಿಲಿ ಇರೋಕ್ಕಿಂತ ಸಕ್ಕದಾಗಿರೋ ಮನೆಗಳೇ ಇಲ್ಲೇ ಅವೈಲೇಬಲ್ ಇದೆ. ಸರ್, ಇನ್ನೊಂದು ಇಲ್ಲಿ ಸೈಡ್ ತಗೊಂಡ್ರೆ ಒಂಥರ ಕಾಮ್ ಆಗಿದೆ ಅಲ್ವಾ ಸರ್? ಇವಾಗ ಸಿಟಿ ಲೈಫ್ ಇಂದ ಸುಮಾರು ಜನ ಟ್ರಾಫಿಕ್ ಕಿಜಿಗಿಜಿ ಅಕ್ಕಪಕ್ಕದಲ್ಲಿ, ಹ್ಮ್. ಇದಕ್ಕಿಂತ ಒಂಥರ ಪೀಸ್ಫುಲ್ ಆಗಿದೆ ಅಲ್ವಾ ಸರ್ ಇಲ್ಲಿ? ಹೌದು ಮೇಡಮ್, ನಿಮಗೆ ಗೊತ್ತಾಗ್ತದೆ ಅಲ್ಲ, ಹೌದು. ನಿಮ್ಗೆ ಇದೆ ಇದ್ರೆ ನಿಮ್ಗೆ ನೋಡಿ ಎಷ್ಟು ಪೀಸ್ ನಿಮ್ಗೆ ಹೌದು. ಯಾವ್ದಾದ್ರು ವ್ಯೂ ಬೇಕು ಅಂತಂದ್ರೆ ಕ್ಲೀನ್ ಆಗಿ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಹ್ಮ್. ಜೊತೆಗೆ ಇಲ್ಲಿ ಯಾವ್ದೇ ಟ್ರಾಫಿಕ್ ಜಾಮ್ ನಿಮ್ಗೆ ಕಿರಿಕಿರಿ ಅನ್ನೋದು ಇಲ್ವೇ ಇಲ್ಲ ಕಿರಿಕಿರಿನೇ ನಿಮ್ಗೆ. ಇಲ್ಲ. ಓಕೆನಾ, Okay. ನೀವೇನ್ ಮನೆ ಕಟ್ಕೊಂಡಿರ್ತಾರ ನೀವು ಆರಾಮಾಗಿ ಪೀಸ್ ಆಗಿ ಇಲ್ಲಿರ್ಬೋದು. ಹೌದು. ಎಷ್ಟೋ ಜನ ರಿಟೈರ್ಮೆಂಟ್ ಆಗಿರ್ತಾರೆ, ಹೌದು. ಅವ್ರ ರಿಟೈರ್ಮೆಂಟ್ ಲೈಫ್ ನ ಎಂಜಾಯ್ ಮಾಡ್ಬೇಕಂತ ಇರ್ತಾರೆ. ಹ್ಮ್. ಅವ್ರು ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೋದಲ್ವಾ ಸರ್? ಹೌದು, ತುಂಬಾನೇ ಖಂಡಿತ. ಪೀಸ್ಫುಲ್ ಆಗಿದೆ. ಹೌದು ಮೇಡಮ್. ಸರ್, ಇಲ್ಲಿಂದ ನಿಯರ್ ಬೈ ಏನಿದೆ ಸರ್? ಮೀನ್ಸ್ ನಿಯರ್ ಬೈ ನಿಮ್ಗೆ ಆಕ್ಚುಲಿ ಇವಾಗ ನೀವಿರೋ ಜಾಗದಲ್ಲಿ ಬಂದು ನಿಮ್ಗೆ Okay. ಕನಕಪುರ ರೋಡ್ಗುನು ನಿಮ್ಗೆ ಹಾ. ಜಸ್ಟ್ 3.5 to 4 kilometers ಕನಕಪುರ ರೋಡ್ ಸಿಗುತ್ತೆ. ಯಾರು ಹ್ಮ್. ಕನಕಪುರಕ್ಕೆ ಹೋಗ್ಬೇಕು, ಕನಕಪುರ ರೋಡ್ ಬನಶಂಕರಿ ಈ ಕಡೆ ಹೋಗ್ಬೇಕು, ನಿಮ್ಗೆ ಕನಕಪುರ ರೋಡ್ ಸಿಗುತ್ತೆ. ಹ್ಮ್. ಇಲ್ಲಿಂದ ನೀವು ಲೆಫ್ಟ್ ತಗೊಂಡು ಹೋದ್ರೆ ನಿಮ್ಗೆ ಕುಂಬ್ಳಗೋಡು, ಎಲ್ಲರಿಗೂ ಗೊತ್ತಿದೆ, ಹೌದು. ಮೈಸೂರು ರೋಡ್ ಅಂತ ಗೊತ್ತಿದೆ ನಿಮ್ಗೆ. ಹಾ. ಜಸ್ಟ್ 4 to 5 kilometers ನಿಮ್ಗೆ ಕುಂಬ್ಳಗೋಡು ಸಿಕ್ಬಿಡುತ್ತೆ. ಸೊ ನಿಮ್ಗೆ ಕನೆಕ್ಟಿವಿಟಿ ಹೆಂಗಿದೆ, ಕರೆಕ್ಟ್ ಆಗಿ ಸೆಂಟ್ರಲ್ ಇದ್ರೆ ಈ ಕಡೆ ಕುಂಬ್ಳಗೋಡು ಸಿಗುತ್ತೆ, ಈ ಕಡೆ ಕನಕಪುರ ರೋಡ್ ಸಿಗುತ್ತೆ. ನಿಮ್ಗೆ ಎಲ್ಲದಕ್ಕೂ ಇದು ಖಂಡಿತ ಹತ್ರ ಆಗುತ್ತೆ ನಿಮ್ಗೆ. ಓಕೆ, ಮಿಡಲ್ ಇದೆ. ಹೌದು madam. ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ ಸರ್? ಕನೆಕ್ಟಿವಿಟಿ ನೀವು ಹೆಂಗೆ ಹೋದ್ರು ಮೈಸೂರು ರೋಡ್ ಇಂದ ನಾನು ಬರ್ತೀನಿ ಅಂತಂದ್ರೆ ನೀವು ಮೈಸೂರಿಂದನೋ ಡೈವರ್ಷನ್ ತಗೊಂಡ್ ಬರ್ಬೋದು. ಇಲ್ಲ Okay. ನಾನು ಕನಕಪುರ ರೋಡ್ ಇಂದ ಬರ್ತೀನಿ ಅಂತಂದ್ರೆ ಮಳವಳ್ಳಿ ಕನಕಪುರ ರೋಡ್ ಇಂದ ಬರ್ತೀನಿ ಅಂದ್ರೆ ಇಲ್ಲಿ ಡೈವರ್ಷನ್ ಹ್ಮ್. ತಗೊಂಡು ಇಲ್ಲಿ ಬರ್ಬೋದು. ಮೇನ್ ಕುಂಬ್ಳಗೋಡ್ಗೆ ಹೋಗ್ಬಿಟ್ರೆ ಸರ್, ಮೆಟ್ರೋ ಕನೆಕ್ಟಿವಿಟಿ ಚೆನ್ನಾಗಿದೆ. ಹೌದು ಅಲ್ಲಿಂದ ಸಿಟಿಗೆ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಮೇಡಮ್, ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಬಂದು ಕುಂಬ್ಳಗೋಡ್ಗೆ ಹೋಗ್ಬೋದು. ಹ್ಮ್. ಇಲ್ಲಾಂದ್ರೆ ಇಲ್ಲಿಂದ ಜಸ್ಟ್ ನಿಮ್ಗೆ ಒಂದು 5 kilometers ಸಿಲ್ಕ್ ಇನ್ಸ್ಟಿಟ್ಯೂಟ್ ಎಲ್ಲರೂ ಗೊತ್ತಿದೆ ಹೌದು ಸರ್. ಅಲ್ವಾ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಹೋದ್ರೆ ನಿಮ್ಗೆ ಸಾಕು ಗೊತ್ತಾಗುತ್ತೆ, ಹಾ. ನಿಮ್ಗೆ ಅಲ್ಲಿಗೆ ಮೆಟ್ರೋ ಕನೆಕ್ಷನ್ ಇರುತ್ತೆ. ಇನ್ನು ಕಂಟಿನ್ಯೂಟಿ ಇದೆ, ಅದು ಯಾವ್ದು Okay. ನಿಮ್ಗೆ ಮೆಟ್ರೋ ಕನೆಕ್ಷನ್ ಕಂಟಿನ್ಯೂ ಆರ್ಟ್ ಆಫ್ ಲಿವಿಂಗ್ ವರ್ಗೂ ಸಿಗುತ್ತೆ ನಿಮ್ಗೆ. ಹ್ಮ್. ಸೊ ಅಲ್ಲಿದು ನಿಮ್ಗೆ ತಾತ್ಕೊಂಡಿಂದ ನಿಮ್ಗೆ ಸ್ಟಾಪ್ ಕೊಟ್ಟೆ ಕೊಡ್ತಾರೆ. ಓಕೆ. ಸೊ ನಿಮ್ಗೆ ನಾವಿವಾಗ ಇರೋದು ತಾತ್ಕೊಂಡಿಂದ ಜಸ್ಟ್ 1 kilometer ದೂರದಲ್ಲ. ಸೊ ಹ್ಮ್. ನಿಮ್ಗೆ ತಾತ್ಕೊಂಡಿ ನಿಮ್ಗೆ ಕನೆಕ್ಟ್ ಮೆಟ್ರೋ ಸ್ಟೇಷನ್ ಬಂತ ನಿಮ್ಗೆ ಅಲ್ಲಿ ಈಸಿ ನಿಮಗೆ. ಜಸ್ಟ್ ಅವಾಗ ಮೆಟ್ರೋ ಬಂದ್ಬಿಟ್ರೆ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಇರುತ್ತಲ್ವಾ ಹೌದು ಸರ್ madam. ಇಲ್ಲಿ? ಸರ್, ಆರ್ಟ್ ಆಫ್ ಲಿವಿಂಗ್ ಎಷ್ಟು ದೂರ ಇದೆ ಸರ್ ಇಲ್ಲಿಂದ? ಮೇಡಮ್ ಇಲ್ಲಿಂದ ಜಸ್ಟ್ 4 kilometers ಇದೆ ಆರ್ಟ್ ಆಫ್ ಲಿವಿಂಗ್. ಜಸ್ಟ್ 4 ಕಿಲೋಮೀಟರ್ಸ್ Just 4 ಅವೈಲೇಬಲ್ ಇದೆ. kilometers. ಹೌದು Okay. ಮೇಡಮ್. ಸೊ ಅದಕ್ಕೋಸ್ಕರ ಯಾರು ಇನ್ವೆಸ್ಟ್ಮೆಂಟ್ ನೀವೇನ್ ಸ್ಟಾಕ್ಸ್ ಎಲ್ಲ ಹಾಕ್ತೀರಾ, ಬೇರೆ ಹೌದು. ಯಾವ್ದ್ರಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಹ್ಮ್. ಅದ್ರ ಬದಲು ಇಲ್ಲಿ ಬಂದು ನೀವು ಸೈಟ್ ಮೇಲೆ, ಭೂಮಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತ ಇವತ್ತೇನ್ ತಗೋತಾ ಇದ್ದೀರಾ ಖಂಡಿತ ನಿಮ್ಗೆ 30 to 40% ನೆಕ್ಸ್ಟ್ ನಿಮ್ಗೆ ಹೈಕ್ ಬಂದೇ ಬರುತ್ತೆ ನಿಮ್ಗೆ. ಓಕೆನಾ, ಸ್ಟಾಕ್ಸ್ ಎಲ್ಲ ಆದ್ರೆ ಹೇಳಕ್ ಆಗಲ್ಲ ಹೌದು. ಏನಾಗುತ್ತೋ ಅಂತ, ಬಟ್ ಇದ್ರಲ್ಲಿ ಮಾತ್ರ ಹಂಗಲ್ವೇ, ಬಿಕಾಸ್ ಇದು ಡೆವಲಪ್ಮೆಂಟ್ ಏರಿಯಾ ಇದು. ಓಕೆನಾ, Okay. ಸೊ ಇವತ್ತಿನ ಏನ್ ತಗೋತಾ ಇದೀರಾ ರೇಟಿಗೆ ಅದಕ್ಕೂ ನಿಮ್ಗೆ ಜಾಸ್ತಿ 50% ನೀನ್ ಎಕ್ಸ್ಟ್ರಾ ಬಂದ್ ಖಂಡಿತ ಇನ್ನೊಂದು 3 to 4 years ಅಲ್ಲಿ ಬಂದೇ ಬರುತ್ತೆ. ಇವಾಗ ಭೂಮಿ ಮೇಲೆ ಹಾಕಿರೋ ದುಡ್ಡು ಯಾವತ್ತು ರಿಟರ್ನ್ಸ್ ಜಾಸ್ತಿ ಬಂದೇ ಇರುತ್ತಲ್ವಾ ಸರ್? ಹೌದು. ಹೊಸ ಎಲ್ಲ ಭೂಮಿ ಮೇಲೆ ಹಾಕಿದ್ರೆ ಹೌದು ಅದೇ ನಾವು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೌದು ಅಷ್ಟೊಂದು ಹೈ ರಿಟರ್ನ್ಸ್ ಬರೋದಿಲ್ಲ. ಹೌದು. ಇವಾಗ ಬ್ಯಾಂಕ್ ಅಲ್ಲಿ ನಾವು FD ಇಟ್ರು ಹಾ, ಎಷ್ಟು ಜಾಸ್ತಿ ಬರುತ್ತೆ ಸರ್? ಬರಲ್ಲ, ಅದೇ ನಾವು ಬರಲ್ಲ. ಭೂಮಿ ಮೇಲೆ ಹಾಕಿದ್ರೆ ಹ್ಮ್, ಒಂದು 4 to 5 years ವೈಟ್ ಹೌದು. ಮಾಡಿದ್ರೆ ಸಾಕು. ಖಂಡಿತ ನಾವು ಹಾಕಿರೋ ನಮ್ ಇನ್ವೆಸ್ಟ್ಮೆಂಟ್ ಜಾಗನೂ ನಿಮ್ದೆ, ದುಡ್ಡು ದುಡ್ಡು ನಮ್ದೇನೆ. ಅಷ್ಟೇ ಮೇಡಮ್. ಹೌದು ಸರ್. ಇವಾಗ ಎಲ್ಲ ಲೀಗಲ್ಗೆಲ್ಲ ಹೋದ್ರು ಹ್ಮ್. ಸರ್. ಇವಾಗ ರಿಜಿಸ್ಟ್ರೇಷನ್ ಅಂದ್ರೆ ಹೆಂಗೆ ಸರ್? ಒಬ್ರೇ ಬರ್ತಾರ? ಓನರ್ ಎಷ್ಟು ಜನ ಇದಾರೆ ಸರ್ ಇಲ್ಲಿ ಒಟ್ಟಿಗೆ? ಮೇಡಮ್ ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬಿಡಿ, ಯಾಕಂದ್ರೆ ನಾವೇ ಓನರ್ ಆಗಿರೋದ್ರಿಂದ ಈಗ ಆಲ್ರೆಡಿ 5 ರಿಂದ 6 ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಹಾ. ನಾವೇ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಓಕೆ. ನಿಮ್ಗೆ ಯಾವ್ದೇ ತರ ಭಯ ಪಡಕ್ ಇಲ್ಲ ಇಲ್ಲಿ. ಮೀನ್ಸ್ So- ಒಬ್ರೇ ಓನರ್ ಇದಕ್ಕೆ? ಹೌದು ಮೇಡಮ್, ಹೌದು Okay. ಮೇಡಮ್. ಸೊ ನಿಮ್ಗೆ ಅಕಸ್ಮಾತ್ ರಿಜಿಸ್ಟ್ರೇಷನ್ ಗೆ ಆಗ್ಲಿ ಅಥವಾ ಹಾ. ಮನೆ ಕಟ್ಟಬೇಕು ಅಂತ ಆಗ್ಲಿ, Okay. ನಾವೇ ನಿಲ್ಸಿ ನಾವೇ ನಿಂತ್ಕೊಂಡು ನಾವು ಮನೆಗೂ ಕೂಡ ನಾವು ಬಿಕಾಸ್ ನಾವು ಕನ್ಸ್ಟ್ರಕ್ಷನ್ಗೂ ನಾವು ರೆಡಿ ಇದೀವಿ. ರೆಡಿ ಇದೀರಾ? ಹೌದು ಮೇಡಮ್, ನೀವು ಬೇರೆ ಕಡೆ ಎಲ್ಲಾರು ಕೇಳ್ಬೋದು, ಅಕಸ್ಮಾತ್ ಹ್ಮ್. ಅದಕ್ಕಿಂತ ರೀಸನಬಲ್ ಆಗಿ ನಾವು ನಿಮ್ಗೆ ಕನ್ಸ್ಟ್ರಕ್ಷನ್ ಕೂಡ Construction ಮಾಡ್ಕೊಡ್ತೀವಿ. ಕೂಡ ನಾವೇ ಮಾಡ್ಕೊಡ್ತೀರಾ? ನಿಂತ್ಕೊಂಡು ನಿಮ್ಗೆ ಮನೆ ಕಟ್ಸ್ಕೊಡ್ತೀವಿ ಮೇಡಮ್. ಓಕೆ. ಮೀನ್ಸ್ ಸೈಟ್ ಅಂತ ತಗೊಳ್ಳೋದೇ ಅಂತ ಅಲ್ಲ, ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತಾರೆ ನೋಡಿ ಫ್ರೆಂಡ್ಸ್, ಇವ್ರ ಕಂಪನಿ ಕಡೆಯಿಂದ. ಹ್ಮ್. ಸ್ವಲ್ಪ ರೀಸನಬಲ್ ಅಲ್ಲೇ ಮಾಡ್ಕೊಡ್ತೀರಲ್ವಾ ಸರ್? ಹೌದು ಮೇಡಮ್, ರೀಸನಬಲ್ ಆಗಿ ಇರುತ್ತೆ. ರೀಸನಬಲ್ ಆಗಿ ಮಾಡ್ಕೊಡ್ತೀರಾ? ಹಾಗಾಗಿ ನಿಮ್ಗೆ ಯಾವ್ದೇ ತರ ಭಯ ಇಲ್ಲ. ಸೊ ಓಕೆ. ಇದಕ್ಕೆ 2 ಇರ್ತಾರೋ 3 ಜನ ಇರ್ತಾರೋ ಹೌದು. ಓನರ್ ಅಂತ ಯಾವ್ದೇ ತರ ಭಯ ಪಡಂಗಿಲ್ಲ. ಹ್ಮ್. ಸೊ ನಾವೇ ಓನರ್ ಆಗಿರೋದ್ರಿಂದ ಹ್ಮ್. ಯಾವ್ದೇ ಬ್ರೋಕರ್ ಆಗ್ಲಿ ಇನ್ನೊಬ್ಬ ಆಗ್ಲಿ ಏಜೆಂಟ್ ಆಗ್ಲಿ ಬಂದು Okay. ನಿಮ್ಗೆ ಮಧ್ಯದಲ್ಲಿ ಅವ್ನ್ ಯಾರೋ ದುಡ್ಡು ತಗೊಳೋದಕ್ಕಿಂತ ಯಾವ್ದೇ ಹೌದು. ತರ ಭಯ ಪಡಬೇಡಿ. ಮೀನ್ಸ್ ನೋ ಮಿಡಲ್ ಮೆನ್.
ಹೌದು ಡೈರೆಕ್ಟ್ ಮೇಡಮ್, ಓನರ್ ಟು ಕಸ್ಟಮರ್ ಅಂತಾನೆ ಹೇಳ್ಬೋದು ಇದನ್ನ. ಡೈರೆಕ್ಟ್ ಮೇಡಮ್, ಡೈರೆಕ್ಟ್ ಕಾಂಟ್ಯಾಕ್ಟ್ Direct. ನಮ್ಮ ಹತ್ರನೇ ಬನ್ನಿ, ನಾವೇ Okay. ನಿಮ್ಗೆ ರಿಜಿಸ್ಟ್ರೇಷನ್ ಗೆ ನಾವೇ ಬರೋದು. ನೀವೇ ಬರ್ತೀರಾ? ಒಬ್ರೇ ಓನರ್, ನಾವೇ ಬರ್ತೀವಿ ರಿಜಿಸ್ಟ್ರೇಷನ್ ಗೋಸ್ಕರ. ಓಕೆ ಹ್ಮ್. ಸರ್, ಇವಾಗ ಇಷ್ಟೊತ್ತು ಹ್ಮ್. ನಿಮ್ಮ ಸೈಟ್ ಬಗ್ಗೆ ಹೇಳಿದ್ರಿ, ಹ್ಮ್. ಪ್ರತಿಯೊಂದು ಅಮ್ಯುನಿಟೀಸ್ ಬಗ್ಗೆನೂ ಎಲ್ಲ ಹೇಳಿದ್ರಿ. ಹೌದು ಸರ್ ಇವಾಗ ಟಾರು ಹ್ಮ್. ಇವಾಗ ಇನ್ನೇನ್ ಆಗತ್ತಾ ಸರ್, ಹೆಂಗೆ ಸರ್ ಇದು? ಮೇಡಮ್, ನಿಮ್ಗೆ ಅದಕ್ಕೋಸ್ಕರನೇ ಈ ರೋಡ್ ಏನ್ 30 ಫೀಟ್ ಇದೆ, 35 ಇದೆ, 40 ಫೀಟ್ ಎಲ್ಲ ರೋಡ್ ಗಳಿದೆಲ್ಲ, ಓಕೆ ಸೊ ಟಾರ್ ಇನ್ನೊಂದು ಜಸ್ಟ್ 1 ವೀಕ್ ಅಲ್ಲಿ 2 ವೀಕ್ಸ್ ಅಲ್ಲಿ ಸೊ ಇನ್ನೆಲ್ಲ ರಿಜಿಸ್ಟ್ರೇಷನ್ ಹೋಗಿದೆ. ಸೊ ನೆಕ್ಸ್ಟ್ ಟಾರ್ ಬಂದ್ಬಿಡುತ್ತೆ ಮೇಡಮ್. ಓಕೆ, ನೆಕ್ಸ್ಟ್ ಇನ್ನೊಂದು 15 ಡೇಸ್ ಅಲ್ಲಿ ಟಾರ್ ಕೂಡ ಕಂಪ್ಲೀಟ್ ಆಗುತ್ತೆ ಖಂಡಿತ ಇಲ್ಲಿ. ಮೇಡಮ್. ಹಾಗಾಗಿ ನೀವು ಮುಂಚೆ ಈಗ್ಲೇ ಬಂದು ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲ ಸೈಟ್ ಏನೋ ಒಂದ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ನೆಗೋಷಿಯಬಲ್ Negotiable ಆಗುತ್ತೆ. ಹೌದು Okay. ಮೇಡಮ್. ಸರ್ ಇವಾಗ ಟಾರ್ ಇನ್ನೂ ಆಗಿಲ್ಲ, ಹ್ಮ್. ಇವಾಗ ಪ್ರೈಸ್ ಹೇಳಿಲ್ಲ ಇನ್ನು, ನೀವು ಇನ್ನು ಹ್ಮ್. ರಿವೀಲ್ ಮಾಡಿಲ್ಲ ಪ್ರೈಸ್ ನ. ಹ್ಮ್. ಸರ್ ಏನಾದ್ರೂ ಟಾರ್ ಆದ್ಮೇಲೆ ಪ್ರೈಸಸ್ ಏನಾದ್ರೂ ಇನ್ಕ್ರೀಸ್ ಆಗುತ್ತಾ ಸರ್? ಖಂಡಿತ ಮೇಡಮ್, ಖಂಡಿತ ಇನ್ಕ್ರೀಸ್ ಆಗೇ ಆಗುತ್ತೆ ನಿಮ್ಗೆ. ಓಕೆ, ಇನ್ಕ್ರೀಸ್ ಆಗುತ್ತೆ. ಹೌದು ಮೇಡಮ್. Okay. ಹಾಗಾಗಿ ಇದ್ರ ಬೆಸ್ಟ್ ಆಪರ್ಚುನಿಟಿ ಹಾ. ಫಾರ್ ಇವಾಗ ಬಂದು ಯಾರು ತಗೋತಾರ ಸೈಟ್ ನ ಅವರಿಗೆ ಸಿಗೋ ಪ್ರೈಸ್ ನೆಕ್ಸ್ಟ್ ಟಾರ್ ಆದ್ಮೇಲೆ ಬರೋರಿಗೆ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು ಮೇಡಮ್. ಸರ್ ಈಗಾಗ್ಲೇ ಸುಮಾರು ರಿಜಿಸ್ಟ್ರೇಷನ್ ಆಗಿದೆ ಅನ್ಸುತ್ತಲ್ವಾ ಸರ್? ಹೌದು ಮೇಡಮ್, 6 ಸೈಟ್ ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ. ಓಕೆ, ಖುದ್ದಾಗಿ ನಾವೇ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಕೊಟ್ಟಿದೀವಿ. ಹೌದಾ ಹೌದು ಸರ್? ಇವಾಗ ಒಂದೇ ಒಂದ್ ಸೈಟ್ ತಗೊಂಡ್ರೆ ಯಾರಾದ್ರೂ ಪರ್ಚೇಸ್ ಮಾಡಿದ್ರು, ಓಕೆ. ಅವ್ರದ್ದು ಲೀಗಲ್ ಎಲ್ಲ ಆಯ್ತು, ಮೀನ್ಸ್ ಕ್ಯಾಶ್ ಆದ್ರೂ ಹೋದ್ರು, ಇಲ್ಲಾಂದ್ರೆ ಲೋನ್ ಗಾದ್ರೂ ಹೋದ್ರು ಅನ್ಕೊಳ್ಳಿ. ಹೌದು. ಇವಾಗ ನೆಕ್ಸ್ಟ್ ಅವ್ರದೆಲ್ಲ ಇದೆಲ್ಲ ಪ್ರೊಸೀಜರ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಆಗಿ ಅವರು ಒಂದೇ ಸೈಟ್ ನ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ಸರ್? ಹೌದಾ ಮೇಡಮ್, ಖಂಡಿತ. ಅವ್ರಿಗೆ ನಿಮ್ಗೆ ಇವಾಗ ಅಕಸ್ಮಾತ್ ನೀವು ಒಂದೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ ಅನ್ಕೊಳ್ಳಿ, ಅಥವಾ ನಿಮ್ಗೆ ಏನೋ ಬೇಡ, ಓಕೆ ನಾನ್ ಬೇರೆ ಕಡೆ ಯಾರಿಗೂ ಸೇಲ್ ಮಾಡ್ಬೇಕು ಅಂತ ನಿಮ್ಗೆ ಏನಾರ ಅಂತ ಅನ್ಸಿದ್ರೆ ನಾವೇ ತಗೋತೀವಿ. ನಿಮ್ಗೆ 1 ಇಯರ್ ಆಗ್ಲಿ, 2 ಇಯರ್ ಆಗ್ಲಿ, 3 ಇಯರ್ಸ್ ಆಗ್ಲಿ, ಸೊ ಅದನ್ನ ನಾವೇ ನಿಮ್ಗೆ ಬೈ ಫುಲ್ ಕ್ಯಾಶ್ ಆಗಿ ನಿಮ್ಗೆ ಅಮೌಂಟ್ ಕೊಟ್ಟು ಆ ಸೈಟ್ ನ ನಾವೇ ತಗೋತೀವಿ. ಓಕೆ, ಮೀನ್ಸ್ ಇವಾಗ ಸೈಟ್ ಸ್ವಲ್ಪ 3-4 ಇಯರ್ಸ್ ಆದ್ಮೇಲೆ ನಮ್ಗೆ ಸೈಟ್ ಬೇಡಪ್ಪ, ಇವಾಗ ನಾವು ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಲ್ವಾ ಸರ್? ಮೇಡಮ್, ಖಂಡಿತ. ಒಬ್ಬೊಬ್ರು ಇನ್ವೆಸ್ಟ್ಮೆಂಟ್ ಗೆ ಅಂತ ದುಡ್ಡು ಹಾಕಿರ್ತಾರೆ ಮೇಡಮ್. ಹೌದು. ಓಕೆನಾ? ಸೊ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ನಮ್ಮ ಹತ್ರ ಸೈಟ್ ತಗೊಂಡಿರ್ತಾರೆ. ಸೊ ಕೊನೆಯದಾಗಿ ಲಾಸ್ಟ್ ಏನಾಗುತ್ತೆ, 3 ಇಯರ್ಸ್ ಆದ್ಮೇಲೆ ಪಾಪ ಅವ್ರಿಗೆ ಅಮೌಂಟ್ ಬೇಕಾಗಿರುತ್ತೆ, ಬಟ್ ಸೇಲ್ ಮಾಡೋದಕ್ಕೆ ಯಾರು ಸಿಗೋದಿಲ್ಲ. ಹೌದು. ಹಾಗಾಗಿ ನೀವು ಅವ್ರನ್ನ ಖಂಡಿತವಾಗಿ ನೀವು ನಮ್ಮ ಹತ್ರನೇ ಬರ್ಬೋದು. ನಾವು ನಿಮ್ಗೆ ಫುಲ್ ಕ್ಯಾಶ್ ಆಗಿ ನಿಮ್ಗೆ ಅಮೌಂಟ್ ಕೊಟ್ಟು ಆ ಸೈಟ್ ನ ನಾವೇ ತಗೋತೀವಿ. ಓಕೆ ಸರ್, ಇವಾಗ ಇಷ್ಟೊತ್ತು ಎಲ್ಲ ಅಮ್ಯುನಿಟೀಸ್ ಸೈಟ್ ಬಗ್ಗೆ ಎಲ್ಲ ಹೇಳಿದ್ರೆ, ಇವಾಗ ಎಲ್ಲಾ ವೀಕ್ಷಕರು ಕಾಯ್ತಾ ಇರೋದು ಅಂತ ಹೇಳಿದ್ರೆ ಪ್ರೈಸ್ ಏನಪ್ಪಾ ಇದೆ ಅಂತ ಹೇಳ್ಬಿಟ್ಟು, ಸರ್ ಅದು ರಿವೀಲ್ ಮಾಡೋ ಟೈಮ್ ಬಂದಿದೆ ಅನ್ಕೊಳ್ತೀನಿ ಇವಾಗ. ಖಂಡಿತ ಮೇಡಮ್. ಸೊ ಇವಾಗ ಸದ್ಯಕ್ಕೆ ನಾವು ಮಾಡ್ತಾ ಇರೋ ಪ್ರೈಸ್ ಬಂದು 2300 ರೂಪಾಯಿ ಸ್ಕ್ವೇರ್ ಫೀಟ್ ಗೆ ನಾವು ಹೇಳ್ತಾ ಇದೀವಿ. 2300 ರೂಪಾಯಿ. ಹೌದು ಮೇಡಮ್. ಸರ್ ಪ್ರೈಸ್ ಏನಾದ್ರು ನೆಗೋಷಿಯಬಲ್ ಆಗುತ್ತಾ ಸರ್? ಇಲ್ಲ ಮೇಡಮ್, ನೆಗೋಷಿಯಬಲ್ ಏನು ಇಲ್ಲ. ಸರ್ ನೀವು ನೆಗೋಷಿಯಬಲ್ ಏನಾದ್ರು ಮಾಡ್ತೀರಾ ಅಂತ ಹೇಳ್ಬಿಟ್ಟೆ ನಾನು ಇವತ್ತು ನಿಮ್ಮ ಲೇಔಟ್ಗೆ ಬಂದಿದ್ದೀನಿ. ತುಂಬಾ ಜನ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ನೋಡ್ತಾರೆ ಅಂತ ಹೇಳಿದ್ರೆ ಅವರು ಏನಾದ್ರೂ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ, ಇಲ್ಲ ಏನಾದ್ರೂ ಒಂದ್ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತಾನೆ ಎಲ್ಲರೂ ನೋಡ್ತಾ ಇರ್ತಾರೆ. ಸರ್ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್, ನಮ್ಮ ಚಾನೆಲ್ ಇಂದ ಯಾರಾದ್ರೂ ಬಂದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೆ ಅಂತ ಹೇಳಿದ್ರೆ ಏನಾದ್ರೂ ಒಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಮೇಡಮ್. ನಿಮ್ ಕಡೆಯಿಂದ ಯಾರು ಬಂದು ಸೊ ನಾವು ರೂಪಾ ರಮೇಶ್ ವ್ಲಾಗ್ಸ್ ಇಂದ ಬಂದಿದೀವಿ ನಾವು, ಸೊ ನಾನು ಸೈಟ್ ತಗೋತಾ ಇದೀನಿ ಅಂತಂದ್ರೆ ಖಂಡಿತ ಅವ್ರಿಗೆ 2300 ರೂಪಾಯಿಂದ ಕಡಿಮೆ ಮಾಡಿ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಮೀನ್ಸ್ ಒಳ್ಳೆ ರೇಟ್ ಹಾಕೊಡ್ತೀರಾ ಖಂಡಿತ ಮೇಡಮ್. ವ್ಯೂವರ್ಸ್ಗೆ? ಖಂಡಿತ ಮೇಡಮ್, ಖಂಡಿತ ಹಾಕೊಡ್ತೀರಾ. ಖಂಡಿತ. ನೋಡಿ ಫ್ರೆಂಡ್ಸ್, ಇವಾಗ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಚಾನಲ್ ಹೆಸರನ್ನ ದಯವಿಟ್ಟು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗೋದಿಲ್ಲ, ಇಲ್ಲಾಂದ್ರೆ ನಿಮ್ಗೆ 2300 ರುಪೀಸ್ ಸಿಗುತ್ತೆ ಸ್ಕ್ವೇರ್ ಫೀಟ್. ನಮ್ಮ ಚಾನಲ್ ಹೆಸರು ಮೆನ್ಷನ್ ಮಾಡಿದ್ರೆ ಸಾಕು, ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇವಾಗ ನಮ್ಮ ಚಾನಲ್ ಹೆಸರು ಹೇಳಿದ್ರೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಸರ್ ಇನ್ನೇನಾದ್ರೂ ಆಫರ್ ಕೊಡಿ ಸರ್ ರಿಜಿಸ್ಟ್ರೇಷನ್ಗೆ ಏನಾದ್ರು. ಮೇಡಮ್, ನಿಮ್ಗೆ ಯಾರಾದ್ರೂ ಬಂದು ರೂಪಾ ರಮೇಶ್ ಚಾನೆಲ್ ಇಂದ ನಾನು ಬಂದಿದ್ದೀನಿ, ನಾನು ಬುಕ್ಕಿಂಗ್ ಮಾಡ್ಕೋತೀನಿ, ನಾನು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂದ್ರೆ ಖಂಡಿತವಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಫ್ರೀ ಕೊಡ್ತಾ ಇದೀವಿ. ಜೊತೆಗೆ ನೀವು ಬ್ಯಾಂಕ್ ಪ್ರೊಸೆಸ್ಗೆ ಏನಾದ್ರು ಬ್ಯಾಂಕ್ ಲೋನ್ ಹೋಗ್ತೀನಿ ಅಂತ ಅಂದ್ರೆ ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡ್ಕೊಡ್ತೀವಿ. ಸೊ ಅವರು ಮೆನ್ಷನ್ ಮಾಡ್ಬೇಕಾಗತ್ತೆ ರೂಪಾ ರಮೇಶ್ ಚಾನೆಲ್ ಇಂದ ನಾವು ಬಂದಿದೀವಿ ಅಂತ ಮಾಡಿದ್ರೆ ಈ ಆಪರ್ಚುನಿಟಿ ಬರೀ ನಿಮ್ಮ ಚಾನೆಲ್ ಅವ್ರು ಮಾತ್ರ. ಓಕೆ, ಮೀನ್ಸ್ ಸ್ಪೆಷಲ್ ಧಮಾಕ್ ಆಫರ್ ಅಂತಾನೆ ಕೊಟ್ಟಿದ್ದೀರಲ್ವಾ ಸರ್ ನಮ್ಮ ವ್ಯೂವರ್ಸ್ ಗೆ? ಖಂಡಿತ. ಇದೇ ಫಸ್ಟ್ ಟೈಮ್ ನೋಡಿ ಫ್ರೆಂಡ್ಸ್, ನಮ್ಮ ಚಾನೆಲ್ ಕಡೆಯಿಂದ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿ ಸಿಗುತ್ತೆ, ಹಾಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ. ಇನ್ನೇನ್ ಕಾಯ್ತಾ ಇದ್ರ? ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಒಂದ್ಸಲಿ ಕಾಲ್ ಮಾಡಿ. ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ತಿಳ್ಸ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೊಂದ್ಸಲಿ ಕಾಲ್ ಮಾಡಿದ್ರೆ ಸಾಕು. ನಿಮ್ಗೆ
ಫುಲ್ ಡೀಟೇಲ್ಸ್ ಹೇಳ್ತಾರೆ. ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಸರ್, ಇವಾಗ ಯಾರಾದ್ರೂ ಬಂದು ಸೈಟ್ ನೋಡ್ಬೇಕಂತ ಹೇಳಿದ್ರೆ ಸರ್, ನಿಮ್ಮ ಆಫೀಸಿಗೆ ಬರ್ಬೇಕಾ ಇಲ್ಲ ಲೇಔಟ್ಗೆ ಬರ್ಬೇಕಾ ಸರ್? ಮೇಡಮ್ ಅವರು ಬೇಕಾರಲ್ಲ ಆಫೀಸ್ಗಾದ್ರೂ ಬರ್ಲಿ ಇಲ್ಲ ಲೇಔಟ್ಗಾದ್ರೂ ಬರ್ಲಿ, ತೊಂದ್ರೆ Okay. ಇಲ್ಲ. ನಾನು ಈ ಲೇಔಟ್ ಇಂತ ದಿನ ಬರ್ತೀನಿ ಅಂತಂದ್ರೆ ಹ್ಮ್. ಖಂಡಿತವಾಗೂ ನಮ್ ಕಡೆ ಇಲ್ಲಿ ಇದ್ದೇ ಇರ್ತಾರೆ. ಹ್ಮ್. ಸೊ ಬಂದು ರೂಪಾ ರಮೇಶ್ ಅವ್ರ ಚಾನಲ್ ಕಡೆಯಿಂದ ಬಂದಿದ್ದೀನಿ ಅಂತ ಹೇಳಿ, ಹ್ಮ್. ಸೊ ಅವ್ರಿಗೆ ಏನ್ ಪ್ರೊಸೀಜರ್ ಇದೆ ನಾವು ಕಂಪ್ಲೀಟ್ ಮಾಡ್ತೀವಿ. ಕಂಪ್ಲೀಟ್ ಮಾಡ್ಕೊಡ್ತೀರಾ? ಹೌದು ಸರ್, ಆಫೀಸ್ ಎಲ್ಲಿ ಬರುತ್ತೆ ಸರ್ ನಿಮ್ದು ಎಕ್ಸಾಕ್ಟ್ ಆಗಿ? ಮೇಡಮ್, ನಮ್ಮ ಆಫೀಸ್ ಬಂದು ಉತ್ರಳ್ಳಿ. ಉತ್ರಳ್ಳಿ. ಹೌದು, ಉತ್ರಳ್ಳಿ ಹ್ಮ್. ಎಲ್ಲಾರು ಗೊತ್ತಿದೆ. ಹೌದು. ಉತ್ರಳ್ಳಿ ಇರೋದು ಆಫೀಸು. ಸೊ ಹ್ಮ್. ಲೊಕೇಶನ್ ನಾನು ನಿಮ್ಗೆ ಬೇಕಾದ್ರೆ ಪಿಂಗ್ ಮಾಡ್ಬೋದು. ಓಕೆ, ಪಿನ್ ಮಾಡ್ತೀರಾ? ಹೌದು. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಆಫೀಸ್ ಲೊಕೇಶನ್ ಹಾಗೂ ಸೈಟ್ ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ಅದು ಕೂಡ ನೋಡೋದನ್ನ ಮರಿಬೇಡಿ. ಇಷ್ಟೊತ್ತು ನೋಡಿದ್ರಲ್ಲ, ಎಲ್ಲರೂ ಕೇಳ್ತಾ ಇದ್ರಿ ಮೇಡಮ್, ಬೇರೆ ಎಲ್ಲಾ ಸೈಡು ನೀವು ಸೈಟ್ಸ್ ನ ಲೇಔಟ್ ನ ತೋರಿಸಿದ್ರ, ಆದ್ರೆ ಕನಕಪುರ ಮೇನ್ ರೋಡ್ ಕಡೆನೆ ಯಾವ್ದು ಸೈಟ್ಸ್ ನ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಈ ವಿಡಿಯೋನ ಇವತ್ತು ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಆದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬರ್ ಇಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹಲವಾರು ನಿಮ್ಗೆ ವಿಡಿಯೋಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಚಾನಲ್ ಮೆನ್ಷನ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂತ ಹೇಳಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನಿಮ್ಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಸಿಗುತ್ತೆ. ಹಾಗೆ 70% ವರೆಗೂ ಲೋನ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಾರೆ. ನಿಮ್ಗೆ IT ರೇಟನ್ಸ್ ಇಲ್ವಾ, ಯಾವುದೇ ಇಲ್ವಾ, ಒಂದ್ಸಲಿ ಬನ್ನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಮ್ಗೆ ಲೋನ್ ಪ್ರೊಸೀಜರ್ ಕೂಡ ಮಾಡ್ಕೊಡ್ತಾರೆ ಇವ್ರ ಸೈಡ್ ಇಂದಾನೆ. ಸರ್, ಇನ್ನೇನಾದ್ರೂ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಸೊ ನಿಮ್ಮ ಕನಸು ಏನಿದೆಯೋ ದಯವಿಟ್ಟು ಹಿಂದೆ, ಇವತ್ತೇ, ಈಗ್ಲೇ ನಮ್ಮ ಹತ್ರ ಬನ್ನಿ. ಸೊ ನಿಮ್ಮ ಕನಸು ನನಸಾಗಿ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡೋರಾಗ್ಲಿ ಇಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋರಾಗ್ಲಿ, ಇವತ್ತು ಬನ್ನಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸ್ಟಾರ್ ಆದ್ಮೇಲೆ ನೆಕ್ಸ್ಟ್ ಪ್ರೈಸ್ ಇನ್ಕ್ರೀಸ್ ಆಗೇ ಆಗುತ್ತೆ ಡೆಫಿನೆಟ್ ಆಗಿ. ಅದಕ್ಕೋಸ್ಕರ ಬೇಗನೆ ಕಾಂಟ್ಯಾಕ್ಟ್ ಮಾಡಿ, ಲೇಔಟ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ, ಆಫೀಸ್ಗೆ ಹೋಗ್ಬಿಟ್ಟು ಮೀಟ್ ಮಾಡಿ. ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ 15 to 20 days ನಿಮ್ಗೆ ಟೈಮ್ ಕೂಡ ಸಿಗುತ್ತೆ. ಒಬ್ರಲ್ಲ ಇಬ್ರು ಲಾಯರ್ ಹತ್ರನು ಚೆಕ್ ಮಾಡಿಸಿ, ನೆಕ್ಸ್ಟ್ ಲೀಗಲ್ ಪ್ರೊಸೀಜರ್ ಆದ್ಮೇಲೆ ನೆಕ್ಸ್ಟ್ ನೀವು ಲೋನ್ ಹೋಗ್ತೀರಾ ಇಲ್ಲ ಕ್ಯಾಶ್ ಹೋಗ್ತೀರಾ, ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇಷ್ಟೊತ್ತರೆಗೂ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಒಳ್ಳೆ ಲೇಔಟ್ ನ ಇವತ್ತು ನಾನು ನಿಮ್ಗೆ ತೋರಿಸಿದೀನಿ. 2 ಎಕರೆಲ್ ಮಾಡಿರೋಂತ, ಅವಾಗ್ಲೇ 5 to 6 ಅವಾಗ್ಲೇ ಸೈಟ್ಸ್ ಕೂಡ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಇನ್ನು ಕೇವಲ ಸೈಟ್ಸ್ ಮಾತ್ರ ಬಾಕಿ ಇದೆ. ಬೇಗನೆ ಬನ್ನಿ, ವಿಸಿಟ್ ಮಾಡಿ. ಲೋನ್ ಪ್ರೊಸೆಸ್ಗೆ ಆದ್ರೂ ಹೋಗ್ಬೋದು ಇಲ್ಲ ಕ್ಯಾಶ್ಗಾದ್ರೂ ಹೋಗ್ಬೋದು. ನಿಮ್ಮ ಸೈಟ್ ನ, ನಿಮ್ಮ ಕನಸಿನ ಮನೆಯನ್ನ ಕಟ್ಟಿಸ್ಕೋಬೇಕಂದ್ರೆ ಸೈಟ್ ನ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಇಷ್ಟು ಬಿಸಿ ಇರ್ತೀರಾ, ಆದ್ರೂ ಒಂದ್ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು, ನಮ್ಮ ವ್ಯೂವರ್ಸ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಮೇಡಮ್ ಕನಕಪುರ ರೋಡ್ ಸೈಡ್ ತೋರಿಸಿ ಅಂತ ಹೇಳ್ಬಿಟ್ಟು. ಇವತ್ತು ನಿಮ್ಮ ಲೇಔಟ್ ನ ತೋರಿಸಿದ್ರಿ. ಸಕ್ಕದಾಗಿದೆ ಸರ್ ಲೇಔಟ್ ಮಾತ್ರ. ಮತ್ತೆ ಇನ್ನೊಂದು ಟಾರ್ ಆಗ್ಬಿಟ್ರೆ ಅಂತೂ ಅಮೇಜಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಲೇಔಟ್. ಹೌದು ಮೇಡಮ್, ಖಂಡಿತ. ಈಗಾಗಲೇ ಜಸ್ಟ್ 1 week ಅಲ್ಲೇ ಆಲ್ಮೋಸ್ಟ್ 6 ರಿಜಿಸ್ಟ್ರೇಷನ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಈ ರೇಟ್ ಕೊಡ್ತಾ ಇದೀವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡಿ, ಆದಷ್ಟು ಬೇಗ ಬಂದು ಬುಕಿಂಗ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ರೋಡ್ ಹೇಳ್ಬೋದು ಇದನ್ನ. ಮೇನ್ ರೋಡ್ ನೆಕ್ಸ್ಟ್ ಅಲ್ಲೇ ಇರೋದಲ್ವಾ ಸರ್ ಲೇಔಟ್? ಯಾವ್ದು ಒಳಗಡೆ ಎಲ್ಲೋ ಹುಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ. ಯಾಕಂದ್ರೆ ಮೇನ್ ರೋಡ್ ತುಂಬಾ ಕನೆಕ್ಟಿವಿಟಿ. ಮೇನ್ ರೋಡ್ ಪಕ್ಕದಲ್ಲೇ ಇವರ ಲೇಔಟ್ ಇರೋದು. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೂಡ, ಅಡ್ರೆಸ್ ಹಾಗೂ ಮೆನ್ಷನ್ ಮಾಡಿರ್ತೀನಿ. ಹಾಗೆ ವಿಡಿಯೋ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ ನಂಬರ್. ಅವ್ರಿಗೆ ಒಂದ್ಸಲಿ ಕಾಲ್ ಮಾಡಿ. ದಯವಿಟ್ಟು ಒಂದ್ಸಲಿ ಬನ್ನಿ, ಲೇಔಟ್ ನ ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಲೇಔಟ್ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ತುಂಬಾನೇ ಪೀಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ, ನಮಸ್ತೆ.